ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಿವಾಗ ಧರ್ಮಸ್ಥಳದಿಂದ ಹೊರಡ್ತಾ ಇದ್ದೀವಿ. ಹಾಗೆ ಹೋಟೆಲ್ಗೆ ಬಂದು ಕಾಫಿ ಕುಡಿಯೋಣ ಅಂತ ಹೇಳಿ ನೋಡಿ ಜ್ಯೂಸ್ ತಗೊಂಡಿದ್ದಾಳೆ. ನಾನು ಕೊಟ್ಟ ಆಯಿತು, ಬನ್ನಿ ಇವಾಗ ಕಾಫಿ ಕುಡಿಯೋಣ. ಫ್ರೆಂಡ್ಸ್, 6 ಕಾಫಿ ತೊಗೊಳಕ್ಕೆ 7 ಕಾಫಿ ತೊಗೊಬಿಟ್ಟೆ ಮಿಸ್ ಆಗಿ. ಇನ್ನೇನು ಮಾಡೋದು ಅಂತ ಕೃತುಗೆ ಹಾಲು ಬೇಕಾದಿದ್ದಕ್ಕೆ ಇಲ್ಲಮ್ಮ ಒಂದು ಸ್ವಲ್ಪ ಲಾಸ್ಟಲ್ಲಿ ಕಾಫಿ ಕೊಡು ಅಂದ್ಲು. ಹಾಗೆ ಅವಳಿಗೊಂದು ಅರ್ಧ ಲೋಟ ಕಾಫಿ ಕೊಟ್ಟು ಇನ್ನೊಂದು ಅರ್ಧ ಎಲ್ಲ ಶೇರ್ ಮಾಡಿಕೊಂಡು ತಿಂಡಿ ತಿನ್ಬೋದು. ಕಾಫಿಗೆ ಜಾಸ್ತಿ ರೇಟ್ ಗೈಸ್. ಒಂದು ಸಲ ಕಾಫಿ ಕುಡಿಯೋಕೋದ್ರೆ 200 ರೂಪಾಯಿ ಆಗೋದು. ಫ್ರೆಂಡ್ಸ್, ನಮ್ಮ ಮಮ್ಮಿ ಚಾಂದಿಗೆ ಕೂತು ಕೊಡ್ತೈತೆ. ಆ್ಯಕ್ಚುಲಿ ನೆನೆಲ್ಲ ತೊಗೊಂತು, ಅವಳೇನೋ ಮನ್ಸು ಮಾಡಲಿಲ್ಲ. ಗಮ್ ಅಂತಾವೆ ಗೈಸ್, ಹೂವು ಅಂತವೆ ಸಖತ್ತ ಗಮ್ ಗಮ್ ಅಂತ. ಪರ್ಫ್ಯೂಮ್ ಹೊಡೋದ್ರೆ ಇಷ್ಟು ಸ್ಮೆಲ್ ಬರಲ್ಲ. ಸರಿ, ನೀನು ಎಲ್ಲಿ ಮಾಡ್ಕೋತೀಯಾ? ಕಟ್ ಮಾಡಿಕೊಟ್ರ ಕತೆ. ನಾವಿಲ್ಲಿ ದೇವಸ್ಥಾನದ ಹತ್ರನೇ ಬಂದು ಅಪ್ಪಾಜಿ ಅಮ್ಮನ ಬರೋಕ್ಕೆ ಹೇಳಿದ್ದೀವಿ. ನಾವು ಇಲ್ಲಿ ಈಚೆ ಕಡೆ ಗೇಟ್ ಹತ್ರ ನಿಂತಿದ್ದೀವಿ. ಇಲ್ಲಿರ್ತೀವಿ, ಬನ್ನಿ ಗೇಟ್ ಹತ್ರ ಈಚೆ ಕಡೆ ಅಂದರೆ ಹ್ಞೂ ಬರ್ತೀನಿ ಇರು ಅಂತು. ಎಲ್ಲದ ನಂಗೆ ಹೆಂಗೆ ಗೊತ್ತು. ಫ್ರೆಂಡ್ಸ್, ಕೃತಗೊಂದು ಹ್ಯಾಟ್ ತೊಗೊಂಡು ಅವಳು ಆ ಕಲರ್ ಬೇಡ ಅಂದರು, ಅದೇ ಕಲರ್ ಬೇಕು ಅಂತೇಳಿ ಹಠ ಮಾಡಿ ತೊಗೊಂಡು ಸರಿ ಅಂದ್ಬಿಟ್ಟು ಅವ್ಳಿಗೆ ಯಾವ ಕಲರ್ ಕೇಳಿದ್ರು. ಫಸ್ಟ್ ಗ್ರೀನ್ ಕೇಳ್ತಿದ್ಲು, ಗ್ರೀನ್ ಬೇಡ ಅಂದಿದ್ದಕ್ಕೆ ನಾನು ಆ್ಯಕ್ಚುಲಿ ಪಿಂಕ್ ಮತ್ತು ಪರ್ಪಲ್ ಹಿಡಿದಿದ್ದೆ. ನಂಗೆ ಗ್ರೀನ್ ಬೇಕು ಅಂದ್ಲು, ಗ್ರೀನ್ ಬೇಡ ಅಂದಿದ್ದಕ್ಕೆ ಆರೆಂಜ್ ಬೇಕು ಅಂತ ಆರೆಂಜ್ ತೊಗೊಂಡಿದ್ದಾಳೆ. ಕೃತ ತಿರಿಕೊ ಮುಂದೆ ಮಾತೇ ಆಡಲ್ಲ. ಸುಬ್ಬಿಗೆ ದೊಡ್ಡಳಾಗುಳ್ಳು ಗೈಸ್. ಗಾಡಿ ಸಿಕ್ತು ಫೈನಲಿ. ಸೀಟೆಲ್ಲ ಸಿಕ್ತು. ನಮ್ಮ ಅಪ್ಪಾಜಿನೂ ಚಾಂದವ್ರ ಮಾವನ ಏನು ಹೋಗ್ತಿದ್ದಾರೆ ಅಂತೆ. ನಾವು ಮಲಗಿದವ್ರು ಎದ್ದು ಬೆಳಗ್ಗೆಲೆ ಬಂದಲ್ವ ಹೊಳೆಗೆ ಹೋಗ್ಬಿಟ್ಟಿದ್ದಾರೆ. ಈ ಬಸ್ ಇನ್ನೊಂದು 10 ನಿಮಿಷ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರು ನೋಡಿದ್ರೆ ಇನ್ನೂ ಬರ್ತಾ ಇದ್ದೀವಿ ಅಂತವ್ರೆ. ಅವ್ರು ಬಂದು ಹತ್ತಿದ್ದಕ್ಕೂ ಅವ್ರು ಬಂದ ತಕ್ಷಣ ನಾವೆಲ್ಲ ಓಡ್ಬಂದು ಹತ್ಕೊಂಡು ಗಾಡಿ ಲಾಕ್ ಮಾಡಿದ್ರು. ಇನ್ನು ಸ್ಟಾರ್ಟ್ ಆಗ್ತಾ ಇದೆ ಗಾಡಿ. 1-2 ನಿಮಿಷ ಲೇಟ್ ಆಗಿದ್ರು ಕೂಡ ಈ ಗಾಡಿ ನಮಗೆ ಸಿಗ್ತಾ ಇರಲಿಲ್ಲ, ಮೂವ್ ಆಗ್ಬಿಟ್ಟಿರೋದು. ಇನ್ನು ಎಷ್ಟೊತ್ತು ತನಕ ಕಾಯಬೇಕಿತ್ತು ಗೊತ್ತಿರಲಿಲ್ಲ. ಆ್ಯಂಡ್ ಆಚೆ ಕಡೆ ನೀವು ನೋಡ್ತಾ ಇರಬಹುದು ಮಳೆ ಬರ್ತಾ ಇದೆ. ಹಳ್ಳಿಗೆ ದರ್ಶನ ಪಡ್ಕೊಂಡಿರೋರೆಲ್ಲ ಅವರು ಬಂದಿದ್ರೆ ಇನ್ನು ಗಾಡಿ ಫುಲ್ ರಶ್ ಆಗೋದು. ಇನ್ನು ಟೈಮಿಂಗ್ಸ್ ಎಷ್ಟೊತ್ತೋ ಏನೋ ನಮಗೆ ಗೊತ್ತಿಲ್ಲ. ಫೈನಲಿ ಹೆಂಗೋ ಬಸ್ಸು ಮಿಸ್ ಆಗಲಿಲ್ಲ, ಸಿಕ್ತು, ಅದೇ ಖುಷಿ. ತಗೊಂಡಿದ್ದೀವಿ ಫ್ರೆಂಡ್ಸ್. ಬಿಕ್ಕಡಿಕೆ ಅಲ್ಲಿ ನೀರು ತಗೊಳಂಬ. ಸರ್, ಒಂದು ವಾಟ್ರ್ ಬಾಟ್ಲು ಕೊಟ್ಬಿಡಿ, 1 ಲೀಟ್ರದ್ದು. ಸರ್, 1 ಲೀಟ್ರ್ ವಾಟ್ರ್ ಬಾಟ್ಲು. ನಾನು ಹಾಫ್ ಕೊಡ್ತಾವ್ರೇನೋ ಅನ್ಕೊಂಡಿದ್ದೆ. ನಮ್ಮೂರ ಕಡಿಮೆ ಕೊಡೋಕ್ಕೆ 80 ರೂಪಾಯಿ ಇಷ್ಟಕ್ಕೆ. ಅಜ್ಜಿ ಕೊಡು. ಎಲ್ಲ ಜಾನ್ಕ. ಫ್ರೆಂಡ್ಸ್, ಕೃತು ನೋಡಿ ಮನೇಲಿ ಮಾಡಿದ್ರೆ ಪಲಾವ್ ತಿನ್ನಲ್ಲ, ಇಲ್ಲಿ ಹೆಂಗೆ ತಿಂತಾವಳೆ ಅಂತ ಅವಳೇನೆ. ನಾನು ಆ್ಯಕ್ಚುಲಿ ಕೃತು ತೊಗೊಂಡಿರಲಿಲ್ಲ, ನಂದ್ರಲ್ಲಿ ತಿನ್ಸೋಣ ಅಂತ ಅಂದ. ಅವಳೇ ಎತ್ಕೊಡ್ಲಲ್ಲ ಒಂದು ಪ್ಲೇಟ್ನ. ನೇಚರ್ ಏನು ಸಖತ್ತಾಗಿದೆ ಗೊತ್ತಾ, ತುಂಬ ಚೆನ್ನಾಗಿತ್ತು. ಕೃತುಗೆ ಅದು ಫಾರೆಸ್ಟ್ ಅಂತಲೇ ಗೊತ್ತಿರಲಿಲ್ಲ. ನಾನು ಫಾರೆಸ್ಟ್ ಅಂದಮೇಲೆ ಹೌದಾ ಮಮ್ಮ ಫಾರೆಸ್ಟ್ ಅಂತ ತುಂಬ ಕ್ಯೂರಿಯಾಸಿಟಿಯಾಗಿ ನೋಡ್ತಾ ಇದ್ಲು. ತುಂಬ ಮಂಜು ಥರ ಬಿದ್ದುಬಿಟ್ಟಿತ್ತು. ಇವಾಗ ಮಾರ್ನಿಂಗ್ ಒಂದು 7 ಗಂಟೆ 7 ಗಂಟೆ ಅಲ್ಲ, 8 ಗಂಟೆ ಇರ್ಬೋದು, 8 ಗಂಟೆ 8:30 ಇರ್ಬೋದು. ವ್ಯೂ ಮಾತ್ರ ಸಖತ್ತಾಗಿತ್ತು. ಓ ಮೈ ಗಾಡ್ ಅಂತ ಅನ್ನಿಸ್ತಿತ್ತು, ಸಖತ್ತಾಗಿತ್ತು. ಹಾಗೆ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡೆ, ನೋಡೋಕೆ ಚೆನ್ನಾಗಿದೆಯಲ್ವಾ ಅಂತ ಹೇಳಿ. ಏನು ಎಡ್ವರ್ಟ್ ಮಾಡಿದ್ದೀನಿ ಗೊತ್ತಾ, ನೀವು ನೋಡಿದ್ರಲ್ಲ ಹೋಟ್ಲಲ್ಲಿ ನಾವು ತಿಂಡಿ ತಿಂದ್ವಲ್ಲ, ಅಲ್ಲಿ ಕ್ಯಾಶ್ ಕೊಟ್ಟೆ 500 ರುಪೀಸು ತಿಂಡಿದು ಬಿಲ್ಲು. ಅದಾದಮೇಲೆ ಪರ್ಸ್ನ ಅಲ್ಲೇ ಬೀಳಿಸ್ಬಿಟ್ಟಿದ್ದೀನಿ. ಅವ್ರು ಬಸ್ ಹತ್ರ ಹುಡ್ಕೊಂಡು ಬಂದ್ರಂತೆ, ಬಟ್ ನನಗೆ ಗೊತ್ತಿಲ್ಲ. ಅದಾದಮೇಲೆ ಪರ್ಸು ಅಂತ ಏನೋ ಮಾತಾಡ್ತಿದ್ರು. ಅಮ್ಮ ಅವ್ರು ಇನ್ನೂ ಗಾಡಿ ಹತ್ತಿರಲಿಲ್ಲ, ಅಂದರೆ ಬಸ್ನ ನಾನು ಹತ್ಕೋತಿದ್ದೆ. ಆಮೇಲೆ ನೋಡಿದ್ರೆ ನಂದು ಸೈಡ್ ಬ್ಯಾಗಲ್ಲಿ ನಂದು ಇನ್ನೊಂದು ಪರ್ಸ್ ಇತ್ತು, ಅದಿರಲಿಲ್ಲ. ಓಡೋದೆ. ಅಲ್ಲಿ ಕೌಂಟ್ರ್ ಹತ್ರ ಕೇಳಿದೆ, ಯಾವ ಕಲರ್ ಅಂತ ಕೇಳಿದ್ರು. ಸ್ಕೈ ಬ್ಲೂ ಆ್ಯಂಡ್ ವೈಟ್ ಕಲರ್ ಅಂತ ಹೇಳಿದೆ. ಹೌದಾ ಅಂತ ಹೇಳಿ ಕೊಟ್ಟರು. ಅವರು ಕಲರ್ ಕೇಳಿ ಕಲರ್ ಕರೆಕ್ಟಾಗಿ ಹೇಳಿದ್ಮೇಲೆ ಕೊಟ್ಟರು. ಅದರಲ್ಲಿ ಒಂದು ಸ್ವಲ್ಪ 500 ಕ್ಯಾಶ್ ಇತ್ತು. ಹೆಂಗೋ ಪರ್ಸು ಸಿಕ್ತು. ನಾವು ಈಗ ಹಾಸನಿಂದ ರಾಮನಾಥ್ಪುರ ಅಥವಾ ಸಾಲಿಗ್ರಾಮಕ್ಕೆ ಬಸ್ ಇದೆಯಾ ನೋಡಬೇಕು. ಕೃತಿಗೆ ಪಾಪ್ಕಾರ್ನ್ ಬೇಕಂತೆ, ತಗೊಳ್ಳೋಣ ಬನ್ನಿ. ಚಿನ್ನ ಅರ್ಧ ಗಂಟೆ ಏನೋ ತಿನ್ನಂಗಿಲ್ಲ ಗೈಸ್. ನಾನು ಹಾಸನಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಪೋಲಿಯೋ ಹಾಕ್ತಾಯಿದ್ರು, ಇಲ್ಲೇ ಹಾಕಿಸ್ತಾ ಇದ್ದೀನಿ. ಕೃತಂಗೆ ನನಗೆ ನೋಡಿದೆ ಹೇಗೋ ಊರಿಗೆ ಹೋಗಿ ಹಾಕಿಸ್ಬೇಕಿತ್ತು. ಇವಾಗ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಹಾಕಿಸ್ತಾ ಇದ್ದೀನಿ. ಹಾಂ ಬನ್ನಿ, ಬಾಯ್ ಮಾಡು ಚಿನಿ. ಹೆಸರು ಹೇಳು. ಕೃತನ್ಯ. ಬಾಯ್ ಮಾಡು. ಮನೆಗೆ ಬಂದು ಟೀ ಇಟ್ಕೊಟ್ಟೆ. ನಾನು ರೈಸ್ ಕಿಟ್ಟೆ. ಹಾಗೆ ನನ್ನ ತಂಗಿ ಮೊಸರಗರಣೆ ಮಾಡಿ ಎಲ್ಲರೂ ಒಂದು 2:30ಗೆಲ್ಲ ಊಟ ಮಾಡಿ ಮಲ್ಕೊಂಡಳು. ನಾನು ಎದ್ದಿರೋದೆ 5:30ಗೆ. ಎದ್ದು ನಮ್ಮಮ್ಮಗೆ ಟೀ ಕೊಡ್ತು. ಟೀ ಕುಡಿದ್ಬಿಟ್ಟು ನನಗೇನೋ ಸ್ವಲ್ಪ ನನ್ನ
ಪ್ರೊಫೆಷ್ನಲ್ ಏನೋ ಬರೆಯೋದೇನೋ ಇತ್ತು, ಅವ್ರು ಯಾರೋ ಕಾಲ್ ಮಾಡಿ ಡೌಟ್ ಕೇಳ್ತಾ ಇದ್ದೆ. ಫುಲ್ ಟಯರ್ಡ್ ಆಗಿತ್ತು, ಅದಕ್ಕೂ ಸಖತ್ತಾಗಿ ಚೆನ್ನಾಗಿ ನಿದ್ದೆ ಬಂದು. ಇವಾಗ ಅದು ಆಫ್ ಮಾಡ್ದೊಡಮ್ಮ ಸಾಂಗ ದೊಡಮ್ಮ 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 ಆಫ್ ಮಾಡ್ದೊಡಮ್ಮ. ಮಾವಿನ ಎಣ್ಣೆ ಗೊತ್ತಿಲ್ಲ. ಇವು ಹೋಯ್ತು ಅಂಡೆ ತಟ್ಟೆ. ನನ್ನ ತಂಗಿ ಸ್ಪೆಷಲಾಗಿ ಸಾಂಬಾರು ಮಾಡ್ತಾಯಿದ್ದಾರೆ. ನಾವು ಚಾಂದೋರತ್ತೆ ಮಾವನ ಇಲ್ಲೇ ಉಳಿಸ್ಕೊಂಡಿದ್ವಿ, ಬಿಕಾಸ್ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಏನು ಅಂತ ಇವಾಗ ಹೇಳಲ್ಲ, ನಿಮಗೆ ಮಂಗಳವಾರ ವ್ಲಾಗಲ್ಲಿ ಗೊತ್ತಾಗುತ್ತೆ. ಅವ್ರು ಹೋಗ್ತೀನಿ ಅಂತಿದ್ರು, ಬಟ್ ನಾವೇ ಉಳಿಸ್ಕೊಂಡಿದ್ದೀವಿ. ನಾವು ನನ್ನ ಫೇವ್ರೆಟ್ ತರಕಾರಿ ಹೀರೆಕಾಯಿ ಸಾಂಬಾರು ಮಾಡ್ತಿದ್ದಾಳೆ. ಹೀರೆಕಾಯಿ ಆಲೂಗೆಡ್ಡೆ ಅಷ್ಟೇ ಹಾಕಿರೋದು. ಬೀನ್ಸ್ ಹಾಕಿರೋ ಒಂದೆರಡ ಬೇಳೆ ಏನೋ 4 ಬೀನ್ಸ್ ತಂದದ, 1/4 kg ತಂದದ, 1/4 kg ತಂದದ. ಹಂಗಾರೆ ನಾಳೆ ಒಂದಿನಕ್ಕೆ ಫ್ರೆಶ್ ಆಗಿರಲಿ ಅಂತ ನಮ್ಮ ಮಮ್ಮಿ ಪಾಪ ಎಲ್ಲ ಕೆಲಸ ಮಾಡ್ತಾ ಇದೆ ಗೈಸ್. ಮಗ ನಾನು ಮಲ್ಕೊಂಡಿದ್ದೆ ಗೈಸ್, ಹೊಡಿಬೇಕು ಇವಳಿಗೆ. ಏನಂತ ಹುಡುಗಿ ಕೆಲಸ ಮಾಡ್ತಾ ಇದ್ರೆ ಬಂದು ಹೊಡಿಬೇಕು. ಹೊಡಿತೀರಾ? ಹೆಲ್ಪ್ ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ, ಸೋಂಬೇರಿ ನೀವು. ಅವಳು ಅಮ್ಮಂಗೆ ಹೆಲ್ಪ್ ಮಾಡ್ತಾಳೆ, ನಾನೇ ಹೆಲ್ಪ್ ಮಾಡಿದ್ದೀನಿ ಗೈಸ್. ಅವಳು ಮಧ್ಯಾಹ್ನನೇ ಸಾರು ಮಾಡ್ತೀನಿ ಅಂತಿದ್ದು, ನಾನು ಕರ್ಕೊಂಡೋಗಿ ಮಲಗಿಸಿದ್ದೀನಿ, ರೆಸ್ಟ್ ಮಾಡವ ಸಾರು ಮಾಡಬೇಡ ಅಂತ. ಎಲ್ಲ ಆರಾಮಾಗಿ ಕೂತವ್ರೆ. ಕಸ ಗುಡಿಸ್ಬೇಕು ಈಗ, ಟೀ ಲೋಟಗಳೆಲ್ಲ ಎತ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಬೇಕು. ಫ್ರೆಂಡ್ಸ್, ಪ್ರಸಾದನ ಎಲ್ಲ ಚಾಂದು ಪೂಜೆ ಮಾಡಿದ್ಲು, ಸ್ನಾನ ಮಾಡಿಕೊಂಡು. ನಾವು ಸೋಮವಾರನೇ ಪೂಜೆ ಮಾಡಿ ಪ್ರಸಾದನ ಆಮೇಲಿಂದ ಹಂಚೋಣ, ಅಕ್ಕಪಕ್ಕದ ಮನೆಯವರು ಕೊಡೋಣ ಅಂದ್ಕೊಂಡಿದ್ದು. ಆದರೆ ಇಲ್ಲಿ ನಮ್ಮ ರಿಲೇಷನ್ನೇ ಆಗಬೇಕು, ನಮ್ಮ ಸಿಸ್ಟರೇನೇ ಆಗಬೇಕು. ಅವಳು ತೀರಾ ಹತ್ತಿರದವರೇನೆ, ಬಟ್ ನಾವು ಅವರ ಹಸ್ಬೆಂಡು ಡೆತ್ ಆಗಿದ್ದಾರೆ. ಇನ್ನು ನಾಳೆ ಎಲ್ಲ ಸಾವುಗೆ ಹೋಗಬೇಕು, ಅವಾಗೆಲ್ಲ ಪ್ರಸಾದ ಏನು ಓಪನ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವಾಗೇ ಓಪನ್ ಮಾಡ್ದು. ಆಲ್ರೆಡಿ ಒಂದು 6:30 ಟೈಮಲ್ಲಿ. ಅಷ್ಟರಲ್ಲಿ ಗೋಪಿ ಅಣ್ಣನೂ ಕೂಡ ಬಂದರು. ಅದೇ ಪಕ್ಕದ ಮನೆ ಅವರ ಅಳಿಯನೇ ಡೆತ್ ಆಗಿರೋದು. ಅವ್ರು ಮಾತಾಡ್ಸೋಕ್ಕೆ ಅಂತ ಅವರು ಎಲ್ಲ ಹಾಸ್ಪಿಟ್ಲಿಗೆ ಅಲ್ಲೇ ಹೋಗಿದ್ರಲ್ಲ, ಹಾಗಾಗಿ ಪ್ರಸಾದ ಎಲ್ಲ ನಾವು ಸ್ವಲ್ಪ ಹಂಗೆ ಪ್ರಸಾದನ ಬಾಯಿಗೆ ಹಾಕ್ಕೊಂಡು ಒಂದು 4-5 ಮನೆಗೆ ಕೊಟ್ಟು ಕಳಿಸ್ತು. ಅದಾದಮೇಲೆ ಕೃತಜ್ಞಂಗೆ ಹೋಮ್ವರ್ಕ್ ಮಾಡಿಸೇ ಇರಲಿಲ್ಲ, ಅವಳಿಗೆ ಮಾಡಿಸ್ತಾ ಇದ್ದೆ. ಅವಳ ಹೆಸರು ಕೃತಜ್ಞ ಗೌಡ ಅಂತ ಬರೆದುಕೊಟ್ಟಿದ್ದಾರೆ. ಅವರು ಮೇಡಮು ಎಸ್ನೇ ಮರೆತ್ಕೊಬಿಟ್ಟವ್ರೆ. ಪರವಾಗಿಲ್ಲ, ಕೃತಜ್ಞ ಗೌಡ ಅಂತ. ಅವಳಿಗೆ ಬರೆಯೋಕ್ಕೆ ಬರುತ್ತಲ್ವ, ನೋಡ್ಕೊಂಡು ಬರಿತಾ ಇದ್ದಾಳೆ. ಒಂದು 3 ಲೈನ್ಸ್ ಬರೆದ್ಲು. ಅದಾದಮೇಲೆ ಅಮ್ಮ ಕೈ ಹಿಡ್ಕೊಂಡು ಬರ್ಸಮ್ಮ ಅಂತ ಹೇಳಿದ್ಲು, ಯಾಕಂದರೆ ನಿಧಾನ ಆಗುತ್ತೆ ಅಂತ ಹೇಳಿ ನಾನೇ ಕೈ ಹಿಡ್ಕೊಂಡು ಬರೆಸ್ಬಿಟ್ಟು ಇದಕ್ಕೆ ಕಲರಿಂಗ್ ಮಾಡೋದು ಕೊಟ್ಟಿರ್ತಾರೆ. ಸೊ ಒಳ್ಳೆಯದು, ಅವರು ಏನೇನು ಹೋಮ್ವರ್ಕ್ ಇರುತ್ತೆ ಅಷ್ಟು ಬುಕ್ಸ್ ಮಾತ್ರ ಬ್ಯಾಗ್ ಒಳಗಡೆ ಹಾಕಿ ಕಳಿಸ್ತಾರೆ. ನಾವು ಹೋಮ್ವರ್ಕ್ ಮಾಡಿಸಿ ಬ್ಯಾಗ್ ಒಳಗಡೆ ಹಾಕಿ ಕಳಿಸೋದು. ಅದಾದಮೇಲೆ ನೆಕ್ಸ್ಟು ಹಿಂದಿ. ನಾನು ಒಂದೇ ಸಲ ಹೇಳ್ಕೊಟ್ಟಿದ್ದು ಕೃತುಗೆ ಯಾವ ಥರ ಬರೀಬೇಕು ಅಂತ ಹೇಳಿ. ಅವಳು ತುಂಬ ಫಾಸ್ಟ್ ಇದ್ದಾಳೆ, ನಿಮ್ಗಳಿಗೂ ಎಲ್ಲ ಗೊತ್ತು. ಅವಳೇನೇ ಬರೋದು. ನಿಜವಾಗ್ಲೂ ನಾನು ಯಾವ ಥರ ಹೇಳ್ಕೊಟ್ಟೆ ಅಂದರೆ, ಫಸ್ಟು 3 ಬರೀಬೇಕು, 3 ಆದಮೇಲೆ ಒಂದು ಗೆರೆ ಹಾಕಬೇಕು. ಆ ಥರ ಒಂಥರ ನಿಮ್ಗೆ ಗೊತ್ತಲ್ವ, ಚಿಕ್ಕ ಮಕ್ಳಿಗೆ ಯಾವ ಥರ ಹೇಳ್ಕೊಟ್ರೆ ಅರ್ಥ ಆಗುತ್ತೆ, ಆ ರೀತಿ ಹೇಳ್ಕೊಟ್ಟೆ. ನೋಡಿ ಅವಳು ಹಿಂದಿ ನಾ ಎಷ್ಟು ಚೆನ್ನಾಗಿ ಬರೀತಿದ್ದಾಳೆ ಅಂತ ಹೇಳಿ. ಒಂದು 3-4 ಅಕ್ಷರ ಬರೆದ್ಲು. ಅದಾದಮೇಲೆ ಅಮ್ಮ ಲೇಟ್ ಆಗುತ್ತೆ ಅಮ್ಮ, ನೀನೇ ಕೈ ಹಿಡ್ಕೊಂಡು ಬರ್ಸಮ್ಮ ಅಂತೇಳಿ ಕೈ ಹಿಡಿಸ್ಕೊಂಡು ಬರೆಸ್ಕೊಂಡ್ಳು ನನ್ನ ಹತ್ರ. ಬಂದು 8:45 ಆಯಿತು. ಇಷ್ಟೊತ್ತು ತನಕ ಅವಳಿಗೆ ಹೋಮ್ವರ್ಕ್ ಮಾಡಿಸೋದು, ಮತ್ತು ನಾನು ಇಂಗ್ಲೀಷ್ ಹೇಳ್ಕೊಟ್ಬಿಟ್ಟು ಬಂದೆ. ನಾನು ಮುದ್ದೆ ಮಾಡಬೇಕಿತ್ತು, ಅದಕ್ಕೋಸ್ಕರ ನನ್ನ ತಂಗಿಗೆ ಕನ್ನಡ ಹೇಳ್ಕೊಡು ಅಂತ ಹೇಳಿ ಬಿಟ್ಟಿದ್ದೀನಿ. ಆ ರಸ ಈ ಇಲಿ ಅದನ್ನು ಹೇಳ್ಕೊಡ್ತಾ ಇದ್ದಾಳೆ. ಇವಾಗ ಮುದ್ದೆ ಆಗ್ತಿದ್ದಂಗೆ ಎಲ್ಲರೂ ಊಟ ಮಾಡಿ ಮಲ್ಕೋಬೇಕು. ಎಲ್ಲ ಮಧ್ಯಾಹ್ನ ಮಲಗಿದ್ದೀವಿ, ನೋಡೋಣ. ಸ್ವಲ್ಪ ಮಲಗಿದ್ದೆ ಆದಮೇಲೆ ಎಲ್ರಿಗೂ ಫ್ರೆಶ್ ಫೀಲ್ ಆಯಿತು. ಹಾಗೂ ನನ್ನ ತಂಗಿ ಸ್ನಾನ ಮಾಡಿಕೊಂಡು ಪ್ರಸಾದ ಓಪನ್ ಮಾಡಿ ಕೃತಕ ಕೈಲಿ ಅಕ್ಕಪಕ್ಕದ ಮನೆಗೆ ಪ್ರಸಾದನ ಕೊಡಿಸಿದ್ದೀವಿ. ಅನ್ನ ಆಗಿದೆ. ಪಾಪ ನನ್ನ ತಂಗಿ 6 ಗಂಟೆಯಲ್ಲಿ, ನಾನು ಅವಾಗ ತಾನೇ ಜಸ್ಟ್ ಇದ್ದೆ. ಬೇಳೆ ಮತ್ತು ಹೀರೆಕಾಯಿ ಸಾಂಬಾರು ಮಾಡಿದ್ದಾಳೆ. ಅವಳು ಮುದ್ದೆ ಮಾಡೋಕ್ಕೆ ಬರೋಲ್ಲ. ಈಗ ನಾನು ಮುದ್ದೆ ಮಾಡಿದ್ರೆ ಇವತ್ತಿನ ದಿನ ಮುಗೀತು, ಊಟ ಮಾಡ್ಬಿಟ್ಟು ಮಲ್ಕೊಂಡ್ರೆ. ಫೈನಲಿ 6 ಮುದ್ದೆ ತೆಗೆದು ಊಟಕ್ಕೆ ಕೂತ್ಕೊಂಡು, ನಿಮ್ಗೆ ಗೊತ್ತಲ್ಲ, ನಾನು ನನ್ನ ತಂಗಿ ಅನ್ನನೇ ತಿನ್ನೋದು, ಮುದ್ದೆ ತಿನ್ನೋದಿಲ್ಲ. ಇವರೆಲ್ಲ ಮುದ್ದೆ ತಿಂತವ್ರೆ. ನಾವು ಇಬ್ಬರು ಮತ್ತು ಕೃತಜ್ಞ. ಅವಳು ಕೃತಜ್ಞ ಬಿಡಿ ಹಾಲು ಇಲ್ಲಾಂದರೆ ತುಪ್ಪ ಅಷ್ಟರಲ್ಲೇ ತಿನ್ನೋದು. ಅದೇ ಇದು ಹತ್ತದೇ ಕಷ್ಟ, ಮೆಟ್ಲ ಇಳಿಯೋದು ಈಜಿ. ಬೆಟ್ಟದ ಬೆಟ್ಟ ಮತ್ತೆ ಪುರೋಹಿತರು ಹೆಂಗೆ ಪೂಜೆ ಮಾಡ್ತಾರಪ್ಪ? ಹಾಂ, ಅಯ್ಯೋ ಜನ ಜಾಸ್ತಿ ಅಲ್ಲ. ಅವ್ರು ಪೂಜೆ ಮಾಡೋರು ಹೆಂಗೆ ಡೈಲಿ ಹೋಯ್ತಾರ ಬೆಟ್ಟಕ್ಕೆ? ಬೆಟ್ಟದ ಅಲ್ಲ, ವಾರಕ್ಕೊಂದ್ಸತಿ ಹೋಯ್ತಾರಂತೆ ಅಂತಿದ್ರು. ಡೈಲಿ ಅಲ್ಲ, ವಾರದಲ್ಲಿ ಒಂದಿನ. ಅಪ್ಪಾಜಿ ಇನ್ನೊಂಚೂರು ಕಡಿಮೆ ಮಾಡಪ್ಪಾಜಿ.
ಸೌಂಡ್ ಕಡಿಮೆ ಮಾಡಿಸ್ತಾ ಇದ್ದೀನಿ ಗೈಸ್, ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅದಕ್ಕೆ. ಫುಲ್ ಕಡಿಮೆ ಮಾಡಪ್ಪಜ್ಜಿ ಕೊಡಿವೆ. ನಾವು ಬೆಟ್ಟದ ಬಗ್ಗೆ ಮಾತಾಡ್ತಾ ಇದೀವಿ, ಹೋಗಬೇಕು ಅಂತ ಅಂದೆ, ಅದಕ್ಕೆ ಹತ್ತಕ್ಕಾಗೋದಿಲ್ಲ ಅಂತ ನಮ್ಮ ಅಪ್ಪಾಜಿ. ಬೆಟ್ಟದ ಮೇಲೆ ಐತ ಕೋಣ. ಅಲ್ಲೇ ಆ ಬೆಟ್ಟನೇ ಕೊರೆದು ಬಿಟ್ಟು ಚಪ್ಪಲಿ ಮಾಡಿ ಕಲ್ಕಬೆ ಮಾಡಿ ದೇವಸ್ಥಾನ ಕಟ್ಟೋದು ಅವತ್ತಿನ ಕಾಲದಲ್ಲಿ. ಏನುಂಟೋಗದೆ? ಮಂಜೆ ಎಲ್ಲ ಒಂದು ವರ್ಷದ ಕಡೆ 2 ವರ್ಷ ನಾವು ಕೆಳಗಡೆ ಹೋಗಿ ಮಟ್ಟಕವೆ ಅಮ್ಮ ಹೋಗದಾ? ಚಾಂದನ್ ಮನೆ ಹತ್ರ ಅದೇ ತಿಂಡಿ ಗಿಂಡಿ ಕಟ್ಕೊಬಿಟ್ಟು ಬುತ್ತಿ ಕಟ್ಕೊಬಿಟ್ಟು ಅಮ್ಮ ದೊಡ್ಡಮ್ಮ ಈ ಅಮ್ಮ ಎಲ್ಲವ ಹತ್ಬಿಟ್ಟು ಒಂದೊಂದ್ಸತಿ ಕೂತ್ಕೋತಾರ. ಆಮೇಲೆ 5 ಗಂಟೆ ರಾತ್ರಿಗೆ ಹತ್ಬಿಟ್ಟು ಬಂದ್ರೆ ಮೈಸೂರು ತಗೊಂಡು ಅಡ್ಮಿಟ್ ಮಾಡ್ಬೋದು. ನನ್ನ ಮಗ 1 ವಾರದಲ್ಲಿ ಕೆಲಸ ಮಾಡಿದ್ರೆ ಹೋಗಿದ್ದೀನಿ. ಓ ಅಮ್ಮನ ಕಟ್ತಿರೋದು ಎಣ್ಣೆ ಮೂಡಲಿ. ಜಾತ್ರೆ ಟೈಮಲ್ಲಿ ನಾನು ಮಾಡ್ತಾರೆ ಮರ್ಯಾದವ್ರ ಆ ಟೈಮಲ್ಲಿ ನಿಮ್ಮೂರಲ್ಲಿ ಹಬ್ಬ ಮಾಡ್ತಾರಲ್ವಾ, ಹಬ್ಬಕ್ಕೆ ಬಂದಿದ್ದೆ ನಾವು ಮಂಜಿ ಮನೆಗೆ. ಕೆಲಸ ಅವ್ರ ಮನೆ ಮಂಜಿ ಮನೆ ಕೆಲಸ ಮಾಡಿದ ವರ್ಷ, ಕೆಲಸ ಮಾಡೋ ವರ್ಷ ನನ್ನ ಬೇಕು ಸಣ್ಣ ಸಣ್ಣ ಬೇಕು. ಆಮೇಲೆ ಬರೋಣಾಗ ಈ ಕಡೆ ಇಟ್ಬಿಟ್ಟು ಈ ಕಡೆ ಖಾಲಿ ಆದವಲ್ಲ ಹುಡುಗ ಅಲ್ವಾ ಇನ್ನವೇ ಯಂಗೇಜ್. ಅಲ್ಲಿ ಕೆಳಗಡೆ ಅಡುಗೆ ಮಾಡಿ ಎಲ್ಲರೂ ಪ್ರಸಾದ ಕೊಡ್ತಿರಲ್ಲ, ಅದ ಏನೋ ತುಂಬಿಕೊಂಡು ಒಂದು ಕವರ್ಗೆ ಹಾಕ್ಸ್ಕೊಂಡು ನೀರು ತಗೊಂಡು ಎಣ್ಣೆನ ತಗೊಂಡು ಹೋದೋ, ಅರ್ಧಕ್ಕೆ ಹೋದೋ, ಸುಸ್ತಾಗೋಯ್ತು. ಅಲ್ಲೇ ಮನೆ ಕೊಳವ್ರ ಇಲ್ಲ ಹೋಯ್ತಿನ ಮದ್ವೆ ಆದಾಗ. ಎಷ್ಟು ಅಂದ್ರೆ ಎಷ್ಟು 30 ವರ್ಷದಿಂದ? ಮದ್ವೆ ಆದ ವರ್ಷ ಅಂದ್ರೆ ಜಾಸ್ತಿ ಆಗತ್ ಕಣಪ್ಪ. ಮದ್ವೆ 38 ವರ್ಷ ಆಯ್ತಾ? ಆಗಿನ್ನು ಹೋಗಿಲ್ಲ ನೀವು, ಅಷ್ಟತ್ರ ಇಟ್ಕೊಂಡು ಹೋಗಿಲ್ಲ. ಹಿಂಗೊಂದು 25 ಅಡಿ ಇದೆ, ಹಿಂಗೊಂದು 30 ಅಡಿ ಇದೆ. ಆ ಕಲ್ಲಿಗೆ ಏನ್ ಸಪೋರ್ಟ್ ಗೊತ್ತಿಲ್ಲ. ಲೋಗಲು ಅದು ಅದೇನ್ ಸಪೋರ್ಟ್ ಅದಕ್ಕೆ ನೀರಿಲ್ಲ. ಛತ್ರಿ ಹೆಂಗದ ಹಿಂಗೆ ಹೆಟ್ಬಿಡಕಲ್ಲ ಒಂದು ಅಳಗೆ ಅದ್ರೊಳಗೆ ಅಲ್ಲ ಕೂತ್ಕೊಂಡು ಮನೆಗೆ ಹೋಗೋದು. ಬೆಟ್ಟಲ್ಲಿ ಬೆಟ್ಟಲ್ಲಿ ಅದು ಇದ್ರಂಗದೆ ಬಿಡು ಗೂಡಂಗದೆ ಇದಂಗಿಲ್ಲ. ಛತ್ರಿ ಹೆಂಗದ ಹಿಂಗೆ ಅಲ್ಲ ಅಡಿಯಿಂದ ಕಲ್ಲಿಂಗ್ ಇಲ್ವಾ ಅಂತ, ಏಕ ಇಲ್ವಾ ಉದ್ದಕ್ಕೆ ಅಂತ. ಫುಲ್ ಬೆಟ್ಟದ ಬಗ್ಗೆನೇ ಡಿಸ್ಕಷನ್ ಆಗ್ತಾ ಇದೆ ಇಲ್ಲಿ. ಇವ್ರ ಡಿಸ್ಕಷನ್ ಇನ್ನೊಂದು ಅರ್ಧ ಗಂಟೆ ಆದ್ರೂ ಮುಗಿಯಲ್ಲ ಇವಾಗ. ಉಳು ಬಿಡೋದು ಮೆಟ್ಲ ಮೇಲಿಂದ ಉಳು ಬಿಡೋದು. ಇದು ಹಳೇ ಬೆಟ್ಟ ಅಲ್ವಮ್ಮ ಆ ಕಾಲದ್ದು. 3000 ಮೆಟ್ಲವಂತೆ. ಮತ್ತೆ ಬೈಕಲ್ಲಿ ಹೋಗ್ಬೋದಾ? ಮತ್ತೆ ಇಷ್ಟೊತ್ತು ಡಿಸ್ಕಷನ್ ಮಾಡಿದ್ ವೇಸ್ಟ್ ಆಯ್ತಲ್ಲ. ಬೈಕಲ್ಲೇ ಹೋಗ್ಬೋದಪ್ಪ. ಹೌದಾ? ಇಲ್ಲ ಸೈಕಲ್ ಜೋಡಿಸ್ಕೊಂಡ್ರೆ ಸೈಕಲ್ ಹೊಡ್ಕೊಂಡು ಹೋಗ್ಬೋದು. ಮಣ್ಣನ್ ರೋಡ್ ತಾನೆ, ಸೈಕಲ್ ಹೊಡ್ಕೊಂಡು ಹೋಗೋದು ಯಾಕೆ ಜಾರ್ತದೆ ಸೈಕಲ್. ಅವ್ರು ಟಿ ವಿ ನೋಡ್ತಿದ್ದಾರೆ. ಈಗೆಲ್ಲ ಹಾಸ್ಕೊಂಡು ಅಮ್ಮವರೆಲ್ಲ ಮಲ್ಕೋತಾರೆ.
ನಾನು ಮಾತ್ರೆನೇ ಕುಡ್ದಿರಲಿಲ್ಲ. ನನ್ನ ಫಂಗಲ್ ಇನ್ಫೆಕ್ಷನ್ ಅಂತ ಕರೆಕ್ಟಾಗಿ 3 ದಿನದಿಂದ ಮತ್ತೆ ಲೈಟಾಗಿ ಸ್ವಲ್ಪ ಕೊಡ್ತಾ ಬರ್ತಾ ಇದೆ. ಮಾತ್ರೆ ಖಾಲಿ ಆದಮೇಲೆ ಹೋಗಬೇಕಿತ್ತು. ಇನ್ನೂ ಒಂದು 2 ಇದೆ ಮಾತ್ರೆ, ಅದನ್ನು ಮುಗಿಸ್ಕೊಂಡು ಹೋಗಬೇಕು. ನೋಡೋಣ ಯಾವಾಗಾಗುತ್ತೆ ಅವಾಗ ಹೋಗೋಣ. ಆ್ಯಕ್ಚುಲಿ ನೈಟ್ ಕುಡಿಯೋ ಖಾಲಿ ಆಗವೆ, ಬೆಳಗ್ಗೆ ಕುಡಿಯೋನೇ ಮಾಡಿಕೊಂಡಿದ್ದೀನಿ ನಾನು. ಬೆಳಗ್ಗೆ ಕುಡಿಯೋವೆಲ್ಲದ ನಾನು ಬ್ಯಾಗ್ ಒಳಗಿರಬೇಕು ಏನೋ ಅನ್ನಿಸ್ತದೆ. ಒಂದು 2-3 ಇರಬೇಕು ಬೆಳಗ್ಗೆ ಟೈಮ್ ಕುಡಿಯೋ. ನನಗೆ ರಜಾ ಇಲ್ಲ, ಅದೇ ಬೇಜಾರು. ತಿಂಗಳಿಗೆ 2 ರಜದ ಇಲ್ಲ. ಯಾವಾಗ ಆಯ್ತು ಇವಾಗ ಹಾಸ್ಪಿಟ್ಲ್ ಹೋಗೋಣ. ಇವಾಗ ಎಲ್ಲರೂ ಮಲ್ಕೋತಾವ್ರೆ, ನಾನು ಕೂಡ ಮಲ್ಕೋತೀನಿ. ಇದು ಇವತ್ತಿನ ಇಷ್ಟು ವ್ಲಾಗ್ ಆಗಿರುತ್ತೆ. ನಿಮಗೊಂದು ಸರ್ಪ್ರೈಸ್ ಕಾದಿದೆ, ಏನು ಅಂತ ಇನ್ನು 2 ಡೇಸ್ ನೀವು ವೆಯ್ಟ್ ಮಾಡಲೇಬೇಕು. ಏನಾದರೂ ಗೆಸ್ ಮಾಡೋಗಿದ್ರೆ ಗೆಸ್ ಮಾಡಿ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಕ್ಚುಲಿ ನಾಳೆನೇ, ಬಟ್ ಅದು ವ್ಲಾಗ್ ಬರೋದು ಟ್ಯೂಸ್ಡೇ ಬರುತ್ತೆ. ನನಗೆ ಗೆಸ್ಸಸ್ ಮಾಡಂಗಿದ್ರೆ ಗೆಸ್ ಮಾಡಿ. ಐ ಆಮ್ ಸೋ ಎಕ್ಸೈಟೆಡ್ ಗಾಯ್ಸ್. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟಾಟಾ, ಬಾಯ್, ಗುಡ್ ನೈಟ್. ಅಮ್ಮ ಬಾಯ್ ಮಾಡಮ್ಮ ನನ್ನ ಬ್ಲಾಗ್ಗೆ. ಬಾಯ್. 16 ನೀಟಾಗಿ ಹೇಳು. ಸರಿ ಹೋಗಮ್ಮ. ಬಾಯ್ ಗೈಸ್, ಗುಡ್ ನೈಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.